ಸಾರಿ ದಿಶಾ, ನಿನ್ನ ಚಿರೋನ ಬಿಟ್ಟು ನಾವಿಬ್ಬರೇ ಶಾಪಿಂಗ್ ಹೋಗಿ ಬಂದ್ವಿ. ಪರವಾಗಿಲ್ಲ ಭಾವ. ದಿಶಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸೌಂದರ್ಯ. ದಿಶಾ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ನಮ್ಮನ್ನೆಲ್ಲ ಕರೆಸಿದ್ದಾಳೆ. ಅದು ಇನ್ಯಾರೋ ಮುಖ್ಯವಾದ ವ್ಯಕ್ತಿ ಬರಬೇಕಂತೆ. ಅವ್ರು ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಮ್ಮ. ಅಷ್ಟರಲ್ಲಿ ನೋಡಿದ್ರೆ ನೀವೇ ಬಂದ್ಬಿಟ್ರಿ. ಇಲ್ಲ, ನಾನೀಗ ಡಾಕ್ಟರ್ಗೋಸ್ಕರ ಕಾಯಿದ್ರೆಲ್ಲ ಅರ್ಥನೇ ಇಲ್ಲ. ಅದಕ್ಕೆ ಎಲ್ಲರೂ ಮುಂದೆ ಸೌಂದರ್ಯ ಅವ್ರ ಸತ್ಯ ಹೇಳೋದೇ ಒಳ್ಳೆಯದು. ದಿಶಾ, ಏನಂತ ಮುಖ್ಯವಾದ ವಿಷಯ? ಹೇಳ್ತೀನಿ. ಇವಾಗ ನಾನು ಹೇಳ್ತಿರೋದು ಈ ಮನೆಗೆ ಒಳ್ಳೇದಾಗುವಂಥ ವಿಷಯ. ಅದಕ್ಕೂ ಮುಂಚೆ ನಾನು ಎಲ್ರಿಗೂ ಒಂದು ಗುಡ್ ನ್ಯೂಸ್ ಹೇಳಬೇಕು. ಏನಮ್ಮ ಗುಡ್ ನ್ಯೂಸು? ಹೇಳು. ಅದಕ್ಕೆ ಇಫ್ ಯು ಡೋಂಟ್ ಮೈಂಡ್, ದಿಶಾ ಅವ್ರು ಆಗಿಂದ ಏನೋ ಹೇಳ್ಬೇಕಂತಿದ್ರೆ ಅವ್ರು ಹೇಳ್ಬಿಡ್ಲಿ ರೀ. ಏನಂದ್ರೆ ನಾನು ಎಲ್ರಿಗೂ ಹೇಳಬೇಕು, ಯಾಕೆಂದ್ರೆ ಅದು ನಿಮ್ಗೆಲ್ಲರಿಗೂ ತುಂಬಾ ಖುಷಿ ಆಗುವಂತ ವಿಚಾರ. ನಾನು ತಾಯಿ ಆಗ್ತಾ ಇದ್ದೀನಿ. ಒಂದು ಮುದ್ದಾದ ಮಗುಗೆ ಜನ್ಮ ಕೊಟ್ಟು ಆ ಮಗುಗೆ ಜೋಗಳ ಹಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಆಸೆನೆಲ್ಲ ನುಚ್ಚು ಮಾಡಿದ್ ಯಾರು? ನೀನು, ನಿನ್ನ ಮನೆಯವರು. ನನಗೆ ಮಗು ಆಗ್ದಿರೋ ಹಾಗೆ ಮಾಡಿ ಬಂಜೆಯನ್ನು ಮೊಟ್ಟ ಕಟ್ಟಿದ್ರು. ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ಎಸ್ ಚಿರು, ಐ ಆಮ್ ಪ್ರೆಗ್ನೆಂಟ್. ರಿಪೋರ್ಟ್ಸ್ ಕೂಡ ಇದೆ. ಕಂಗ್ರಾಟ್ಸ್ ಅದಕ್ಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಚಿರು. ನೀವು ಒಬ್ಬನೇ ಹೇಳಿದ್ರೆ ಹೆಂಗೋ? ನಾನು ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಸೌಂದರ್ಯ, ಕಂಗ್ರ್ಯಾಚುಲೇಷನ್ಸ್ ಗುರು. ನರ್ಸಿಗೆ ದುಡ್ಡು ಕೊಟ್ಟು ಸುಳ್ಳು ರಿಪೋರ್ಟ್ ಮಾಡಿಸ್ದವ್ರಿಗೆ ತಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿ ಸುಳ್ಳು ರಿಪೋರ್ಟ್ ಬದಲಾಯಿಸೋಕ್ಕಾಗಲ್ವಾ? ದಿಶಾ, ನೀನು ಯಾಕೆ ಡಲ್ ಆಗಿಬಿಟ್ಟೆ? ಚಿರು, ರಿಪೋರ್ಟ್ ಕೊಡಿಲಿ. ಇಲ್ಲಿ ನೋಡು ರಿಪೋರ್ಟ್. ಯಾವುದಕ್ಕೂ ಸೌಂದರ್ಯ ಹೇಳ್ತಿರೋದೆಲ್ಲ ಸುಳ್ಳು ಅನ್ನೋ ಸತ್ಯನ ಹೇಳ್ಬಿಡ್ಲ. ಈ ರಿಪೋರ್ಟ್ನ ಎಲ್ಲರೂ ನಂಬಿ ಸೌಂದರ್ಯ ತಾಯಿ ಆಗ್ತಿದ್ದಾರೆ ಅಂತ ನಂಬಿದ್ದಾರೆ. ಅಂಥದ್ರಲ್ಲಿ ಈಗ ನಾನು ಅವ್ರು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರು ನಂಬ್ತಾರ? ಅದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇಲ್ಲ. ಜಾಜಿ, ಸ್ವೀಟ್ ರೆಡಿ ಮಾಡಮ್ಮ. ಹಂಗಾದ್ರೆ ತೊಗೊಂಬಂದ್ಬಿಡೋಗು. ಕುಡಿ